ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂಡಿಯಾ ಮೈತ್ರಿಕೂಟದಿಂದ ಇವತ್ತು ಮಹತ್ವದ ಸಭೆ ಆಗುತ್ತೆ. ಇನ್ಫ್ಯಾಕ್ಟ್ 4 ರಾಜ್ಯ ಒಂದು ಕೇಂದ್ರಾಡಳಿತ ಚುನಾವಣೆಯ ಫಲಿತಾಂಶ ಬಂದ ಬಳಿಕದ ಮೀಟಿಂಗ್ ಇದು. ಓಕೆ, ಸಭೆ ಆರಂಭ ಆಗಿದೆ ಅನ್ನೋದ್ರ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ ವಿರುದ್ಧವೇ ಮೈತ್ರಿ ಪಕ್ಷಗಳು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ರಾಹುಲ್ ಗಾಂಧಿ ವಿರುದ್ಧ ದೆಹಲಿಯ ರಸ್ತೆಗಳಲ್ಲಿ ಬ್ಯಾನರ್ಗಳನ್ನು ಹಾಕೋ ಕೆಲಸ ಆಗಿದೆ. ಡಿಎಂಕೆ, ಟಿಎಂಸಿ, ಆಪ್, ಎನ್ಸಿಪಿ, ಎಲ್ಡಿಎಫ್ ಒಂದು ಕಡೆ ಇಂಡಿಯಾ ಮೈತ್ರಿಕೂಟದ ಸಭೆ, ಇನ್ನೊಂದು ಕಡೆಗೆ ಆಕ್ರೋಶ, ಬಿರುಕು, ಕಂದಕ ದೊಡ್ಡದಾಗ್ತಾ ಇದೆ ಅನ್ನೋ ತಿಳಿದು ಬರ್ತಾ ಇದೆ. ನಮ್ಮ ಬೆನ್ನಿಗೆ ಚೂರಿ ಇರಿದಿದೆ ಕಾಂಗ್ರೆಸ್ಸು ಅಂತ ಡಿಎಂಕೆ ಈ ಸಭೆಯಲ್ಲಿ ಎಕ್ಸ್ಪೆಕ್ಟ್ ಮಾಡಿದ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ರಾಹುಲ್ಗೆ ನಾಯಕತ್ವದ ಕೊರತೆ ಇದೆ ಅಂತ ಎನ್ಸಿಪಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಶರದ್ ಪವಾರ್ ಅವರ ಬಣದ ಎನ್ಸಿಪಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಇದೇ ರೀತಿ ಸಣ್ಣ ಸಣ್ಣ ಪಾರ್ಟಿಗಳು ಕೂಡ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾ ಇದ್ರೆ ನೋಡಿ. ಆ ಬೋರ್ಡ್ಗಳನ್ನೆಲ್ಲ ನೋಡ್ತಾ ಇದ್ದೀರಾ. ಒಂದು ಕಡೆಗೆ ಉದಯನಿಧಿ ಸ್ಟಾಲಿನ್ನು, ಇನ್ನೊಂದು ಕಡೆಗೆ ರಾಹುಲ್ ಗಾಂಧಿ, ಮಮತಾ ಬ್ಯಾನರ್ಜಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಅವ್ರಿಗೆ ಪ್ರಶ್ನೆ ಕೇಳೋ ರೀತಿನಲ್ಲೇ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಓಕೆ, ಇನ್ನೊಂದು ಅಪ್ಡೇಟ್ ಏನಂತ ಅಂದರೆ ಡಿಎಂಕೆ ಮತ್ತು ಆಮ್ ಆದ್ಮಿ ಪಾರ್ಟಿಯ ರೆಪ್ರೆಸೆಂಟೇಟಿವ್ಸ್ ಯಾರೂ ಕೂಡ ಬಂದಿಲ್ಲ ಮೀಟಿಂಗ್ಗೆ. ನೋಡಿ, ಹಿರಿಯಣ್ಣನ ಜಾಗದಲ್ಲಿ ಇದ್ದಂತಹ ಕಾಂಗ್ರೆಸ್ ಸರಿಯಾಗಿ ನಮ್ಮನ್ನು ನಡೆಸ್ಕೊಳ್ತಾ ಇಲ್ಲ, ನಮ್ಮ ಬೆನ್ನಿಗೆ ಚೂರಿ ಹಾಕಿದೆ ಅನ್ನೋ ಸಿಟ್ಟು ಎಲ್ಲ ಪಾರ್ಟಿಗಳಲ್ಲಿ ಕೂಡ ಇದೆ. ಹಾಗಾದರೆ ಐಸೋಲೇಟ್ ಆಗುತ್ತಾ ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ? BJP ವಿರುದ್ಧ ಎದುರಿಸಬೇಕು, ಶಕ್ತಿ ಬೇಕು ಅಂತಂದರೆ ನಮಗೆ ಇಂಡಿಯಾ ಮೈತ್ರಿಕೂಟದ ಅಗತ್ಯತೆ ಇದೆ ಅನ್ನೋದನ್ನು ಪ್ರತಿಪಾದಿಸ್ತಾ ಬರ್ತಾ ಇದ್ದವರು ರಾಹುಲ್ ಗಾಂಧಿ. ಬಟ್ ಈಗ ಇಂಡಿಯಾ ಮೈತ್ರಿಕೂಟನೇ ಹೋಳಾಗ್ತಾ ಇದೆ, ಹರಿದು ಹಂಚಿಕೆ ಆಗ್ತಾ ಇದೆಯಾ ಹಾಗಾದರೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ನೀವು ಜೂನಿಯರ್ ಪಾರ್ಟ್ನರ್ ಆಗೇ ಇರಿ, ನೀವು ಸೀನಿಯರ್ ಆಗೋದು ಬೇಡ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ಗೆ ಇವತ್ತು ಮೆಸೇಜ್ ಹೋಗುತ್ತಾ ನೋಡಬೇಕಾಗತ್ತೆ. ಆಲ್ರೆಡಿ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಅಂತೂ ಈ ಹಿಂದೆನೇ ಹೇಳಿದರು, ನಾವು ಕಾಂಗ್ರೆಸ್ ಜೊತೆಗೆ ಅಲಯನ್ಸ್ನಲ್ಲಿ ಮುಂದೆ ಯಾವ ಚುನಾವಣೆಗಳನ್ನು ಕೂಡ ಒಟ್ಟಿಗೆ ನಡೆಸಲ್ಲ ಅಂತ. ಇನ್ನು TMC ನಮ್ಮ ಸೋಲಿಗೆ BJP ಎಷ್ಟು ಕಾರಣನೋ ಅದರ 10% ಕಾರಣ ಕಾಂಗ್ರೆಸ್ಸು. ಬಿಕಾಸ್ ಇವ್ರ ಕಾರಣಕ್ಕೋಸ್ಕರ ನಮ್ಮ ಮುಸ್ಲಿಂ ವೋಟ್ಸ್ ಡಿವೈಡ್ ಆಯಿತು ಅಂತ ಮೊನ್ನೆ ಅಷ್ಟೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಇನ್ನು ಅಧಿಕಾರದ ಆಸೆಗೋಸ್ಕರ TVK ಜೊತೆಗೆ ನಮಗೆ ಕೈ ಕೊಟ್ಬಿಟ್ಟು ಹೋದರು, ನಮಗೆ ಡಿವೋರ್ಸ್ ಕೊಟ್ಬಿಟ್ಟು ಹೋದರು ಅಂತ DMK ಹೇಳ್ತಾ ಇದೆ. ಸೊ ಎಲ್ಲರೂ ಆರೋಪ ಮಾಡ್ತಾ ಇರೋದು ಕಾಂಗ್ರೆಸ್ ವಿರುದ್ಧ. ಕಾಂಗ್ರೆಸ್ ಇದನ್ನೆಲ್ಲ ಹೇಗೆ ಸಂಭಾಳಿಸುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಸಂಧಾನ, ರಾಜಿಗೀಜಿ ಫಾರ್ಮುಲಾನ ತೋರಿಸಿದ್ರೆ ಏನು ತೋರಿಸಬಹುದು, ಯಾವ ರೀತಿ ಫಾರ್ಮುಲಾ ಹೇಳಬಹುದು ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಿಟ್ಟು ತಣಿಸೋ ಕೆಲಸ ಇವತ್ತಿನ ಮೀಟಿಂಗ್ನಲ್ಲಿ ಆಗುತ್ತಾ ನೋಡೋಣ.